ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಈ ವಿಡಿಯೋದ ವಿಚಾರ ರಿಲಯನ್ಸ್ ಕಂಪನಿಯಲ್ಲಿ ಈ ಸತಿ ಭಾರಿ ಲಾಭ, ಬಂಪರ್ ಪ್ರಾಫಿಟ್ ಬಂದಿದೆ. ನಮ್ಮ ಭಾರತ ದೇಶದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಹತ್ರ ಯಾರ ಮನೆಗೂ ಹೋದರೂ ರಿಲಯನ್ಸ್ ಷೇರುಗಳು ಇಲ್ಲದೇ ಇರುವವರು ಬಹಳ ಕಡಿಮೆ. ನಮ್ಮ ಗ್ರ್ಯಾಜುಯೇಟ್ಸ್ ಹತ್ರನೂ ಬೇಕಾದಷ್ಟು ಜನರ ಹತ್ರ ಬೇಕಾದಷ್ಟು ರಿಲಯನ್ಸ್ ಇದೆ ಮತ್ತು SCP ಮಾಡ್ತಾನೆ ಬರ್ತಾನೆ ಇದ್ದಾರೆ ಎಷ್ಟೋ ವರ್ಷದಿಂದ. ಆದ್ದರಿಂದ ರಿಲಯನ್ಸ್ ಕಂಪನಿಯ ತ್ರೈಮಾಸಿಕ ವರದಿ ನಿನ್ನೆ ಮೊನ್ನೆ ಬಂದಿದೆ, ಅದರ ಬಗ್ಗೆ ಮಾತಾಡ್ತಾ ಇದ್ದೇನೆ, ಸಂಪೂರ್ಣವಾಗಿ ನೋಡಿ. ಮೊದಲನೇದ್ದು ಕ್ವಾರ್ಟರ್ಲಿ ಫೈನಾನ್ಷಿಯಲ್ಸ್. ಜುಲೈ ಸೆಪ್ಟೆಂಬರ್ 2020 ಅಂತಂದರೆ ಎರಡನೇ ಕ್ವಾರ್ಟರ್ ಲಾಸ್ಟ್ ಇಯರ್ನಲ್ಲಿ ಟೋಟಲ್ ರೆವಿನ್ಯೂ 1,16,195 ಕೋಟಿ. ಈ ವರ್ಷ ಅದೇ ಕ್ವಾರ್ಟರಲ್ಲಿ 1,74,104 ಕೋಟಿ, ಒಂದು ಅಂದಾಜು 49.84% ಅಭಿವೃದ್ಧಿ. ನೆಟ್ ಪ್ರಾಫಿಟು ಕಳೆದ ವರ್ಷ ಎರಡನೇ ಕ್ವಾರ್ಟರಲ್ಲಿ 10,602 ಕೋಟಿ. ಈ ವರ್ಷ ಸೆಪ್ಟೆಂಬರ್ ಎಂಡಿಂಗ್ ಜುಲೈ ಸ್ಟಾರ್ಟಿಂಗ್ 15,479, 46% ಎಕ್ಸ್ಟ್ರಾ ಪ್ರಾಫಿಟ್. ಈಗ ಕಳೆದ 5 ಕ್ವಾರ್ಟರ್ಗಳದ್ದು ರಿಲಯನ್ಸ್ ಇಂಡಸ್ಟ್ರಿಯ ರಿಸಲ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಜುಲೈ ಸೆಪ್ಟೆಂಬರ್ 2020ರಲ್ಲಿ ಟೋಟಲ್ ರೆವಿನ್ಯೂ 1,16,195 ಕೋಟಿ, ನೆಟ್ ಪ್ರಾಫಿಟ್ 10,602 ಕೋಟಿ. ಅಕ್ಟೋಬರ್ ಡಿಸೆಂಬರ್ 2020ರಲ್ಲಿ 14,819 ಕೋಟಿ ನೆಟ್ ಪ್ರಾಫಿಟ್. ಜನವರಿ ಮಾರ್ಚ್ 2021ರಲ್ಲಿ 14,981 ಕೋಟಿ ಪ್ರಾಫಿಟ್. ಏಪ್ರಿಲ್ ಜೂನ್ 2021ರಲ್ಲಿ 13,843 ಕೋಟಿ ಪ್ರಾಫಿಟ್. ಜುಲೈ ಸೆಪ್ಟೆಂಬರ್ 2021 ಮೊನ್ನೆ ಮುಗಿದ ಸೆಪ್ಟೆಂಬರ್ 30ಕ್ಕೆ 1,74,104 ಕೋಟಿ ಟೋಟಲ್ ರೆವೆನ್ಯೂ. ನೆಟ್ ಪ್ರಾಫಿಟ್ 15,479 ಕೋಟಿ. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಪ್ರತಿ ಕ್ವಾರ್ಟರ್ನಲ್ಲಿ ಕೂಡ ಆಲ್ಮೋಸ್ಟ್ ಪ್ರಾಫಿಟ್ ಚೆನ್ನಾಗಿ ಬರ್ತಾ ಇದೆ. ಈಗ ರಿಲಯನ್ಸ್ನಲ್ಲಿ ಬೇರೆ ಬೇರೆ ಸೆಗ್ಮೆಂಟ್ಗಳಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಹೇಗೆ ಪ್ರಾಫಿಟ್ ಬಂದಿದೆ ಅಂತ ತೋರಿಸ್ತಾ ಇದ್ದೇನೆ. ಆಯಿಲ್ ಟು ಕೆಮಿಕಲ್ ವಿಭಾಗದಲ್ಲಿ ಕಳೆದ ವರ್ಷ ಎರಡನೇ ಕ್ವಾರ್ಟರ್ನಲ್ಲಿ 76,202 ಕೋಟಿ ರೆವಿನ್ಯೂ ಇತ್ತು. ಈ ವರ್ಷ 1,20,475 ಕೋಟಿ ರೆವಿನ್ಯೂ, 58% ಮೇಲೆ ಹೋಗಿದೆ. ಆಯಿಲ್ ಟು ಗ್ಯಾಸ್ 355, ಈ ವರ್ಷ 1,644 ಕೋಟಿ, 363% ಅಭಿವೃದ್ಧಿ. ರಿಟೇಲ್ ಸೆಕ್ಟರಲ್ಲಿ ಒಂದು ಅಂದಾಜು 9% ಮೇಲಕ್ಕೆ ಹೋಗಿದೆ. ಕಳೆದ ವರ್ಷ ಎರಡನೇ ಕ್ವಾರ್ಟರ್ ಈ ವರ್ಷ ಎರಡನೇ ಕ್ವಾರ್ಟರ್ನ ಹೋಲಿಕೆ ಮಾಡಿದೆ. ಡಿಜಿಟಲ್ ಸರ್ವಿಸಸ್ ಅಲ್ಲಿ ಕೂಡ ಒಂದು 4% ಕ್ವಾರ್ಟರ್ ಟು ಕ್ವಾರ್ಟರ್ ಕಳೆದ ವರ್ಷಕ್ಕೆ ಈ ವರ್ಷಕ್ಕೆ ಮೇಲಕ್ಕೆ ಹೋಗಿದೆ. ಕೊರೋನಾದ ಎರಡನೆಯ ಅಲೆ ಬಂದ ಮೇಲೆ ರಿಲಯನ್ಸ್ನ ಎಲ್ಲ ಸೆಗ್ಮೆಂಟ್ಗಳು ಚೇತರಿಕೆಯನ್ನು ಕಂಡಿವೆ ಮತ್ತು ಅನಲಿಸ್ಟ್ಗಳ ನಿರೀಕ್ಷೆಯಿಂದ ಮೇಲೆ ಇದೆ. ಮತ್ತೆ ಕ್ವಾರ್ಟರ್ಲಿ ಪ್ರಾಫಿಟು ಒಂಥರ ರೆಕಾರ್ಡ್ ಲೆವೆಲಲ್ಲಿದೆ ಈ ಕ್ವಾರ್ಟರ್ನಲ್ಲಿ. ಆಮೇಲೆ ರಿಲಯನ್ಸ್ ರಿಟೇಲ್ನಲ್ಲಿರುವ ರೆವೆನ್ಯೂ ಪ್ರೀ ಕೋವಿಡ್ ಲೆವೆಲ್ಗೆ ಬಂದು ತಲುಪಿದೆ. ಲಾಕ್ಡೌನ್ ಅನ್ನು ಓಪನ್ ಮಾಡಿದ ಮೇಲೆ ಮತ್ತೆ ರಿಸ್ಟ್ರಿಕ್ಷನ್ಗಳನ್ನು ತೆಗೆದ ಮೇಲೆ. ರಿಲಯನ್ಸ್ನ ರಿಟೇಲ್ ಔಟ್ಲೆಟ್ಗಳಲ್ಲಿ ಜನಸಂಖ್ಯೆ ಮತ್ತೆ ಫುಟ್ಫಾಲ್ಗಳು ಅಂದಾಜು 78% ಪ್ರೀ ಕೋವಿಡ್ ಲೆವೆಲ್ವರೆಗೂ ಬಂದು ತಲುಪಿದೆ. ರಿಲಯನ್ಸ್ ಜಿಯೋ ಈ ಕ್ವಾರ್ಟರ್ನಲ್ಲಿ 3.56 crore ಹೊಸ ಗ್ರಾಹಕರನ್ನು ತನ್ನ ಕಡೆಗೆ ಸೆಳೆದಿದೆ. ಇದು ಹೈಯೆಸ್ಟ್ ಕಳೆದ 7 ಕ್ವಾರ್ಟರ್ಗಳನ್ನು ಕಂಪೇರ್ ಮಾಡಿದ್ರೆ. ಮತ್ತು ಇವತ್ತಿನವರೆಗೆ ರಿಲಯನ್ಸ್ ಹತ್ರ ಇರುವಂತಹ ಟೋಟಲ್ ಗ್ರಾಹಕರು 42.95 crores. ಆಮೇಲೆ ಹಲವಾರು ಲೊಕೇಶನ್ಗಳಲ್ಲಿ ಹಲವಾರು ಪಟ್ಟಣಗಳಲ್ಲಿ ಆಗಲೇ ಟ್ರಯಲ್ ಬೇಸಿಸ್ ಮೇಲೆ 5G ಸರ್ವಿಸ್ಗಳನ್ನು ಪ್ರಾರಂಭ ಮಾಡಿದ್ದಾರೆ. ಸೆಪ್ಟೆಂಬರ್ 2021ರಲ್ಲಿ ರಿಲಯನ್ಸ್ ರಿಟೇಲ್ ಅವರು ಜಸ್ಟ್ ಡಯಲ್ ಅನ್ನು ಅಕ್ವೈರ್ ಮಾಡಿದರು. ಮೊನ್ನೆ ರಿಲಯನ್ಸ್ ಅವರು ಕೆಲವು ರಿನ್ಯೂವಬಲ್ ಎನರ್ಜಿ ಕಂಪನಿಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಅಷ್ಟೇ ಅಲ್ಲದೆ
ರಿಲಯನ್ಸ್ ಅವರು ತಮ್ಮ ಹೊಸ ಬಜೆಟ್ 4G ಸ್ಮಾರ್ಟ್ಫೋನ್ ಜಿಯೋ ಫೋನ್ಗಳನ್ನು ಶಾರ್ಟ್ಲಿ ಮಾರುಕಟ್ಟೆಯಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅದರ ಟೆಸ್ಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅದು ಬಂದ ಮೇಲೆ ಜಿಯೋದ ಚಿತ್ರಣ ಮತ್ತಷ್ಟು ಇಂಪ್ರೂವ್ ಆಗಬಹುದು. ಸದ್ಯದ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಈ ಕ್ವಾರ್ಟರ್ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮತ್ತು ಅನಲಿಸ್ಟ್ಗಳ ನಿರೀಕ್ಷೆಗಿಂತ ಮೇಲೆ ಇದೆ. ಮತ್ತೆ 2021ರ ಕ್ಯಾಲೆಂಡರ್ ಇಯರ್ನಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ ಪ್ರೈಸ್ ಅಂದಾಜು 32% ಮೇಲೆ ಹೋಗಿದೆ. ಅದೇ ಸಮಯದಲ್ಲಿ ನಿಫ್ಟಿ ಅಂದಾಜು 30% ಮೇಲೆ ಹೋಗಿದೆ. ಈ ರಿಲಯನ್ಸ್ ನ ರಿಸಲ್ಟ್ ಏನಿದೆ ಅದು ಘೋಷಣೆ ಆಗಿದ್ದು ವಾರಾಂತ್ಯದಲ್ಲಿ. ಆದ್ದರಿಂದ ಸೋಮವಾರ ನೋಡಬೇಕು. ಜನ ಖುಷಿ ಪಟ್ಟು ರಿಲಯನ್ಸ್ ಇಂಡಸ್ಟ್ರೀಸ್ ಚೆನ್ನಾಗಿದೆ ಅಂತ ಪರ್ಚೇಸ್ ಮಾಡಿದ್ರೆ ಶೇರಿನ ಬೆಲೆ ಮತ್ತೆ ಮೇಲಕ್ಕೆ ಹೋಗ್ಬೋದು. ಇಲ್ಲ ಇದು ನಾರ್ಮಲ್ ಅಂತಂದ್ರೆ ಕೆಳಕ್ಕೆ ಹೋಗುವ ಸಾಧ್ಯತೆಗಳು ಇದಾವೆ. ರಿಲಯನ್ಸ್ ನ 52 ವಾರದ ಹೈಯೆಸ್ಟ್ 2751, 52 ವಾರದ ಲೋಯೆಸ್ಟ್ 1830, ಇವತ್ತಿನ ರೇಟು 2627. ಹೂಡಿಕೆದಾರರ ಪಾಯಿಂಟ್ ಆಫ್ ವ್ಯೂ ಇಂದ 1 ವರ್ಷದ ರಿಟರ್ನ್ಸ್ 24%, 5 ವರ್ಷದ ರಿಟರ್ನ್ಸ್ 38% CAGR, 10 ವರ್ಷದ ರಿಟರ್ನ್ಸ್ 20% CAGR. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ. ದಿನ ಒಂದು 500-600 ಜನ ಹೊಸಬ್ರು ಸೇರ್ತಾ ಇದ್ದಾರೆ. ಆಮೇಲೆ ನಮ್ಮ 2 ಚಾನಲಲ್ಲಿ ಸೇರಿಕೊಂಡು ದಿನಕ್ಕೆ 4ರಿಂದ 6 ವಿಡಿಯೋ ಮಾಡ್ತಾ ಇದ್ದೇವೆ. ಯಾವುದನ್ನು ಮಿಸ್ ಮಾಡ್ಕೊಳ್ಬೇಡಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ, ಎಲ್ಲರಿಗೂ ಕಳಿಸ್ಕೊಡಿ. ಮತ್ತೆ ಕೊನೆಯಲ್ಲಿ ಒಂದು ಪ್ರಶ್ನೆ, ರಿಲಯನ್ಸಿನ ಯಾವ ಪ್ರಾಡಕ್ಟನ್ನ ಅಥವಾ ಸರ್ವಿಸನ್ನ ನೀವು ಯೂಸ್ ಮಾಡ್ತಾ ಇದ್ದೀರಿ ಅದನ್ನು ಟೈಪ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ, ಮತ್ತೆ ಎಸ್ ಆರ್ ನೋ ಅಂತಲೂ ಬರೀಬಹುದು. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.